ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಘೋಷವಾಕ್ಯದೊಂದಿಗೆ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಗ್ರಾಮದ ಸರ್ಕಾರಿ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಜಾಗೃತಿ ಫಲಕಗಳನ್ನು ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಿದರು. ಮೊಬೈಲ್ ಬಿಡಿ ಬೇಕೇ ಬೇಕು ಬೇಕೇ ಬೇಕು ಬೇಡ. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮಕ್ಕೆ ತಾಲೂಕು ಶಿಕ್ಷಣ ಇಲಾಖೆಯ ಅಧಿಕಾರಿ ಸುಕನ್ಯಾ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆ ಏಕಾಗ್ರತೆ, ಆರೋಗ್ಯ ಹಾಗೂ ಶಿಕ್ಷಣದ ಮೇಲೆ ಉಂಟು ಮಾಡುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮಾಹಿತಿಯನ್ನು ನೀಡಲಾಯಿತು. ಬೆಳಗಿನಿಂದ ಅಬ್ಸರ್ವ್ ಮಾಡಿದಂಗೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನೋ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅತ್ಯುತ್ತಮವಾದಂತಹ ಒಂದು ಇಲಾಖೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿರುವಂತದ್ದು ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡುವಂತದ್ದು ಆಗ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಮೊಬೈಲ್ ಬಿಡಿಯನ್ನು ಯಾಕೆ ಬಿಡಬೇಕು ಅನ್ನೋದಕ್ಕೆ ನಮ್ಮ ಆನಂದ್ ಅವರು ಹೇಳಿದ್ದಾರೆ, ಮತ್ತು ನಮ್ಮ PDO ಅವರು ಹೇಳಿದರು, ಮತ್ತು ನಮ್ಮ ಆಡಳಿತಾಧಿಕಾರಿಯವರು ಹೇಳಿದ್ದಾರೆ, ಮತ್ತು ಪ್ರಮಾಣನೂ ಮಾಡಿದ್ದಾರೆ. ಇದನ್ನ ನಾನು ಜಾಸ್ತಿ ಮಾತಾಡೋದು ಬೇಡ. ದಯವಿಟ್ಟು ಎಲ್ಲ ಮಕ್ಕಳು ಮೊಬೈಲನ್ನು ಬಿಡಿ. ಮೊಬೈಲ್ ಇಲ್ದಿರ ನಮ್ಮ ಭಾರತ ದೇಶದ ಅನೇಕ ವಿಜ್ಞಾನಿಗಳು ತಮ್ಮದೇ ಆದಂಥ ಸಾಧನೆ ಮಾಡಿ ಪ್ರಪಂಚಕ್ಕೆ ಮಾದರಿಯಾಗಿ ನಮ್ಮ ಭಾರತೀಯ ವಿಜ್ಞಾನಿಗಳು ನಿಂತಿದ್ದಾರೆ ಅಂತಂದ್ರೆ ನಾವು ಮೊಬೈಲ್ ಇಲ್ದಿರ ಬದುಕಬಹುದು ಅನ್ನೋದನ್ನ ನಿರೂಪಿಸಿದ್ದಾರೆ. ಮೊಬೈಲ್ ಹಿಂದೆ ಹೋದ್ರೆ ನಮ್ಮ ನಾಲೆಡ್ಜ್ ಲಿಮಿಟೆಡ್ ಆಗುತ್ತೆ. ಮೊಬೈಲನ್ನು ಹೊರತುಪಡಿಸಿ ನಾವು ಪುಸ್ತಕವನ್ನು ಹಿಡಿದ್ರೆ ಪುಸ್ತಕದಲ್ಲಿರುವಂತಹ ನಾಲೆಡ್ಜ್ ಅನ್ನ ನಾವು ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬರ್ಬೋದಂತ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಮೊಬೈಲನ್ನು ಇಟ್ಕೊಂಡ್ರೆ ನಾವು ಮೂಕರಾಗ್ತೀವಿ. ಒಂದ್ ಕಡೆ ಮೂಕರಾಗ್ತಾ ನಾವು ಮೊಬೈಲನ್ನು ಮಾತ್ರ ನೋಡ್ತಾ ಇರ್ತೀವಿ, ಮಾತಾಡೋದನ್ನ ಬಿಡ್ತೀವಿ. ನಮ್ಮ ಸಂಬಂಧಗಳು ದೂರ ಆಗ್ತವೆ. ನಮ್ಮ ಸಂಬಂಧಗಳು ಒಂದಾಗಬೇಕು. ನಮ್ಮ ಮನೆಯಲ್ಲಿರುವಂತ ತಂದೆ ತಾಯಿ ಶಾಶ್ವತ ಅಲ್ಲ. ನಾವು ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದ್ರು ಈ ದಿನ ಇರ್ತಾರೆ, ಬೇರೆ ಬೇರೆ ಹೋಗ್ಬಿಡ್ತಾರೆ. ಆದ್ರೆ ನಾವಿರೋಂಥ ಸಂದರ್ಭದಲ್ಲಿ ನಾವು ಎಲ್ಲರ ಜೊತೆ ಎಲ್ಲ ಸಂಬಂಧಗಳನ್ನ ಬೆಳೆಸ್ಕೋಬೇಕಾಗಿದೆ. ಎಲ್ಲ ಸಂಬಂಧಗಳ ಜೊತೆ ನಾವು ಭಾವನಾತ್ಮಕವಾಗಿ ಬೆಳೆದ್ರೆ ಮಾತ್ರ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಪಡ್ಕೊಳಕ್ಕಾಗತ್ತೆ. ಆ ಪರಿಪೂರ್ಣ ವ್ಯಕ್ತಿತ್ವ ಬೇಕು ಅಂತಂದ್ರೆ ನಮ್ಮ ಆನಂದ್ ಅವ್ರು ಹೇಳಿದ್ರು, ಒಂದೊಂದು ರೂಮಲ್ಲಿ ಒಬ್ಬೊಬ್ರು ಇರ್ತೀವಿ ಅಂತ. ನಿಜವಾಗ್ಲೂ ಎಲ್ಲರ ಮನೆಯಲ್ಲೂ ಭಯಂಕರ ಆಗೋಗ್ಬಿಟ್ಟಿದೆ, ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಅದರಿಂದ ದೂರ ಬರಬೇಕು ಅಂತೇಳಿ ನಮ್ಮ ಘನ ಸರ್ಕಾರ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರೋದು ಬೇಡ, ಅದರ ಬಗ್ಗೆ ಅರಿವನ್ನು ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿದ್ದಂಗೆ ನಮ್ಮ ಒಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಲ್ಲಿ ಇಲ್ಲಿವರೆಗೂ ಆ ಒಂದು ಹುಚ್ಚು ಇನ್ನ ಬಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಅದು ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ. ಆದರೆ ನಮ್ಮ ಮನೆಗಳಲ್ಲಿ ಈಗ ಹುಡ್ತಾ ಇರುವಂಥ ಮಕ್ಕಳು, ಈಗ ಬರ್ತಾ ಇರುವಂಥ ಮಕ್ಕಳು, 1 ವರ್ಷ 2 ವರ್ಷದ ಮಕ್ಕಳು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಆ ಮಕ್ಕಳು ಮೊಬೈಲ್ ಬಿಡೋ ಸ್ಥಿತಿಯಲ್ಲಿಲ್ಲ. ವಿತೌಟ್ ಮೊಬೈಲ್ ಊಟ ಮಾಡೋ ಸ್ಥಿತಿ ಇರಲಿಲ್ಲ, ವಿತೌಟ್ ಮೊಬೈಲ್ ಅವರು ಮಲಗೋ ಸ್ಥಿತಿಯಲ್ಲೂ ಇಲ್ಲ. ಮೊಬೈಲ್ ಇಲ್ದಿರ ಅವರು ಬದುಕಕ್ಕಾಗ್ತಾ ಇಲ್ಲ. ಆ ರೀತಿಯಂತ ಭಯಂಕರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತಂದ್ರೆ ಈಗ ನೀವು ಭಾವಿ ಪ್ರಜೆಗಳು ಮತ್ತು ಇವತ್ತಿನ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾಗಿರುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವಿದ್ಯಾರ್ಥಿಗಳು. ಹಾಗಾಗಿ ನಿಮ್ಮದೇ ಅಂತ ಒಂದು ಜವಾಬ್ದಾರಿ ಇದೆ. ದಯವಿಟ್ಟು ನಿಮ್ಮ ಮನೆಗಳಲ್ಲಿರುವಂತಹ ಮಕ್ಕಳಿಗೆ ಆ ಮೊಬೈಲಿಂದ ದೂರ ಬರಬೇಕು ಅಂತಂದ್ರೆ ನೀವು ಮಕ್ಕಳ ಜೊತೆ ಆಟ ಆಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರಿಗೆ ಬೇರೆ ಬೇರೆ ರೀತಿಯಂತ ಆಕ್ಟಿವಿಟೀಸ್ ಅನ್ನ ಮಾಡೋದ್ರ ಮೂಲಕ ಮಕ್ಕಳನ್ನ ಹೊರಗಡೆ ತರಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಮತ್ತು ಸಮಾಜದ ಮೇಲಿದೆ. ಅಂತ ಒಂದು ಸಮಾಜದ ಒಂದು ಜವಾಬ್ದಾರಿಯನ್ನು ಹೊತ್ತ ಇವತ್ತು ಗ್ರಾಮ ಪಂಚಾಯಿತಿಯ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲರಿಗೂ ಸಹ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಈ ಸಂದರ್ಭದಲ್ಲಿ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಲಾಯಿತು. ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಪುಸ್ತಕಗಳು ಹಾಗೂ ಇತರೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ವಿದ್ಯಾರ್ಥಿಗಳು ಓದಿನತ್ತ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಸಹ ಅಧಿಕಾರಿಗಳು ನೀಡಿದರು. ಕಾರ್ಯಕ್ರಮ ಈ ಮೊದಲು ಮೊಬೈಲ್ ಬರೋದಕ್ಕಿಂತ ಮೊದಲು ನಮ್ಮ ಎಲ್ಲಾ ಮನೆಗಳಲ್ಲೂ ಕೂಡ ಉತ್ತಮ ರೀತಿಯ ಉತ್ತಮ ವ್ಯಕ್ತಿಗಳ ಉತ್ತಮ ಕಾದಂಬರಿಗಳ ಪುಸ್ತಕಗಳು ಇರ್ತಾ ಇದ್ವು. ನಾವು ಮೊದಲು ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾತ ಅವರಾಗಿರ್ಬೋದು, ಯಾವುದೇ ಮೊಬೈಲ್ ಇರ್ಲಿಲ್ಲ ಓದಕ್ಕೆ. ಅವ್ರಿಗಿದ್ದು ಒಳ್ಳೆ ಕಾದಂಬರಿಗಳು, ಒಳ್ಳೆ ಪುಸ್ತಕಗಳು, ಒಳ್ಳೆ ಗ್ರಾಮರ್ ಬುಕ್ಗಳು ಅವ್ರ ಮನೆಗಳಲ್ಲಿ ಇರ್ತಾ ಇದ್ವು. ಆದ್ರಿಂದ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರು, ಒಳ್ಳೆ ಆರೋಗ್ಯವಾಗೂ ಕೂಡ ಇದ್ರು. ಆದ್ರೆ ಪ್ರಸ್ತುತ ಆಧುನಿಕ ಪ್ರಪಂಚಕ್ಕೆ ನಾವು ಹೋಗಿ ಮೊಬೈಲ್ ಅನ್ನ ಹಿಡ್ಕೊಂಡು ದಿನೇ ದಿನೇ ಏನಾಗ್ತಾ ಇದೀವಿ ಅಂದ್ರೆ ಕಣ್ಣಿನ ತೊಂದರೆ ಆಗ್ತಾ ಇದೆ, ನರಗಳ ದೌರ್ಬಲ್ಯ ಆಗ್ತಾ ಇದೆ. ದಿನೇ ದಿನೇ ಮಕ್ಕಳೇನಾಗ್ತಾ ಇದಾರೆ ಅಂದ್ರೆ ಹಿಂಗೆ ಬಗ್ಗಿ 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 ಮೊಬೈಲ್ ನೋಡ್ತಾ ಏನಾಗ್ತಾ ಇದಾರೆ ಮೊಬೈಲ್ ನೋಡಿ ನೋಡಿ ಹಿಂಗ್ ತಲೆ ಬಗ್ಸ್ಕೊಂಡು ಹೋಗ್ತಾ ಇದಾರೆ ತಿಲಕ್ಕೆ. ಆದ್ರೆ ಹಿರಿಯರು ಬುಕ್ ಹಿಡ್ಕೊಂಡು ತಲೆ ಎತ್ತಿ ನಡೀತಾ ಇದ್ರಂತೆ. ಆದ ಕಾರಣ ಮೊಬೈಲ್ ಅನ್ನ ದಿನೇ ದಿನೇ ಉಪಯೋಗಿಸ್ತಾ ಇದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೋಗ್ತೀವಿ. ಮೊಬೈಲ್ ಕೆಲಸ ಏನಂದ್ರೆ ನಾವು ತಲೆ ತಗ್ಗೋ ತರ ಕೆಲಸ ಮಾಡುತ್ತೆ. ಅದೇ ಪುಸ್ತಕ ಹಿಡಿದ್ರೆ ನಾವು ತಲೆ ಎತ್ತಿ ನಡೆಯೋ ತರ ಮಾಡುತ್ತೆ. ಆದ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿನಿಗಳು ಅವರು ಪೋಷಕರ ಮಾತನ್ನ ಕೇಳಬೇಕು. ಜೊತೆಯಲ್ಲಿ ಶಾಲೆಯಲ್ಲಿನ ಎಲ್ಲಾ ಸಹ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರ ಮಾತುಗಳನ್ನ ಕೇಳಿ ಜೀವನದಲ್ಲಿ ಮುಂದೆ ಬರೋದಕ್ಕೆ ಅವಕಾಶಗಳನ್ನ ಪಡಿಬೇಕು. ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಅನ್ನ ತಿನ್ಸ್ಬೇಕಂದ್ರೆ ಮುತ್ತಿನ ಸಾಯಂಕಾಲ ಚಂದ್ರನ ತೋರಿಸ್ತಾ ಇದ್ರು ನಮ್ಮ ಪೋಷಕರು. ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ ತಾಯಿ ವಿಶೇಷವಾಗಿ ಮಗುವಿಗೆ ಅನ್ನ ತಿನ್ಸ್ಬೇಕಾದ್ರೆ ಮುತ್ತಿನ ಚಂದ್ರನ ನೋಡ್ತಾ ಇದ್ರು. ಅವನ್ ನೋಡು ಚಂದಮಾಮ ಅಂತ ಹೇಳ್ಬಿಟ್ಟು ಬಾಯಿಗೆ ಅನ್ನ ತಿನ್ನಿಸ್ತಾ ಇದ್ರು. ಇವಾಗ ಮೊಬೈಲ್ ಅಲ್ಲಿ ಕಿಳಿ ಅಂತ ಹೇಳ್ಬಿಟ್ಟು ಸೌಂಡ್ ಇಟ್ಟು ಊಟ ತಿನ್ಸ್ಬೇಕು. ಹೌದಲ್ವಾ? ನೋಡು ನಾವೆಷ್ಟು ಬದಲಾವಣೆ ಆಗ್ತಾ ಇದೀವಿ. ಯಾವ್ದ್ರಲ್ಲಿ? ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇದೀವಿ. ಏನು ಇಲ್ಲದೆ ಇರೋ ಕಾಯಿಲೆಗಳು ಸೃಷ್ಟಿ ಆಗ್ತಾ ಇದಾವೆ. ಮಕ್ಕಳು ಅಡಾಪ್ಟ್ ಎಲ್ಲ ಮೊಬೈಲ್ ಕಡೆ ಹೋಗ್ತಾ ಇದೆ. ದಯವಿಟ್ಟು ಪೋಷಕ ಬಂಧುಗಳು ಕೂಡ ಅಷ್ಟೇ ಮಕ್ಕಳಿಗೆ ಹೇಳ್ಬೇಕು, ಮೊಬೈಲ್ ಅನ್ನ ಬೇಡಮ್ಮ, ಮೊಬೈಲ್ ಇಂದ ದೂರ ಇಟ್ಟು ನಿಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಏನ್ ಬೇಕು ಅದನ್ನ ಕಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ಬೇಕು. ಒಟ್ಟಾರೆ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಎಂಬ ಸಂದೇಶದೊಂದಿಗೆ ನಡೆದ ಈ ಜಾಗೃತಿ ಕಾರ್ಯಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಮಕ್ಕಳಲ್ಲಿ ಓದುವ ಅಭ್ಯಾಸ ಬೆಳೆಸುವ ಜೊತೆಗೆ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.